ಸಾಮಾನ್ಯ ಜನರಿಗೂ ಸೆಲೆಬ್ರಿಟಿಗಳಿಗೂ ಇರುವ ಪ್ರಮುಖ ವ್ಯತ್ಯಾಸ ಏನು ಗೊತ್ತಾ? ಸೆಲೆಬ್ರಿಟಿಗಳು ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಬೇಕಾದದನ್ನ ಮಾತ್ರ ತಿಂತಾರೆ, ಆದ್ರೆ ಸಾಮಾನ್ಯ ಜನರು ಬೇಕಾಗಿದ್ದೆಲ್ಲವನ್ನ ತಿಂದು ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೆಲೆಬ್ರಿಟಿಗಳ ಜೀವನ ಶೈಲಿ ವಿಭಿನ್ನವಾಗಿರುತ್ತೆ. ಅದರಲ್ಲೂ ಫಿಟ್ನೆಸ್ ಗೆ ಹೆಚ್ಚು ಒತ್ತು ನೀಡುವ ನಟ ನಟಿಯರು ಸಾಕಷ್ಟು ಸಮಯವನ್ನ ಜಿಮ್ ನಲ್ಲಿ ಕಳೆಯುತ್ತಾರೆ. ಜೊತೆಗೆ ಊಟ ತಿಂಡಿ ವಿಷಯದಲ್ಲಿ ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸುತ್ತಾರೆ. ಇಲ್ಲಿ ಮಾಂಸಾಹಾರ ಸೇವಿಸದ ಸೌತ್ ಸೆಲೆಬ್ರಿಟಿಗಳ ಪಟ್ಟಿಯನ್ನ ನೀಡಲಾಗಿದೆ. ರಜನಿಕಾಂತ್, ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಮಾಂಸಾಹಾರಿ ಆಹಾರವನ್ನ ಇಷ್ಟಪಡ್ತಾ ಇದ್ರು. ಆದ್ರೆ ಕೆಲ ಆರೋಗ್ಯ ಸಮಸ್ಯೆ ಅವರು ಶುದ್ಧ ಸಸ್ಯಾಹಾರಿಯಾಗಿ ಬದಲಾದರು. ಸಸ್ಯಾಹಾರ ಸೇವನೆಯಿಂದ ಆರೋಗ್ಯವಾಗಿರಬಹುದು ಅಂತಾರೆ ರಜನಿಕಾಂತ್. ಶ್ರೇಯಾ ಶರಣ್, ಬಹುಭಾಷಾ ನಟಿ ಶ್ರೇಯಾ ಶರಣ್ ನಟನೆ ಮಾತ್ರ ಅಲ್ಲ, ಫಿಟ್ನೆಸ್ ನಿಂದಲೂ ಅಭಿಮಾನಿಗಳ ಗಮನವನ್ನ ಸೆಳೆಯುತ್ತಾರೆ. 42ರ ವಯಸ್ಸಿನಲ್ಲೂ 20 ವರ್ಷದವರಂತೆ ಕಾಣುವ ಶ್ರೇಯಾ ಮಾಂಸಾಹಾರ ಸೇವಿಸುವುದಿಲ್ಲ. ಶುದ್ಧ ಸಸ್ಯಾಹಾರಿಯಾಗಿರುವ ಈ ನಟಿ ಹೆಚ್ಚಾಗಿ ಮನೆಯಲ್ಲೇ ತಯಾರಿಸಿದ ಆಹಾರವನ್ನೇ ಸೇವಿಸಲು ಇಷ್ಟಪಡ್ತಾರೆ. ತ್ರಿಷಾ ಕೃಷ್ಣನ್, ದಕ್ಷಿಣ ಭಾರತದ ಖ್ಯಾತ ನಟಿಯರಲ್ಲಿ ತ್ರಿಷಾ ಕೃಷ್ಣನ್ ಕೂಡ ಒಬ್ಬರು. ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದ ಹಲವು ಸ್ಟಾರ್ ನಟರೊಂದಿಗೆ ಅಭಿನಯಿಸಿರುವ ಇವರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಇವರು ಕೂಡ ನಾನ್ ವೆಜ್ ತಿನ್ನಲ್ಲ. ತ್ರಿಷಾ ಯಾವಾಗಲೂ ಸಾವಯವ ಆಹಾರ ತಿನ್ನಲು ಇಷ್ಟಪಡ್ತಾರೆ. ಧನುಷ್, ದಕ್ಷಿಣ ಭಾರತದ ಅದ್ಭುತ ನಟ ಧನುಷ್ ಕಮರ್ಷಿಯಲ್ ಹೀರೋ ಆಗಿ ತಮ್ಮದೇ ಆದ ಚಾಪು ಮೂಡಿಸಿರುವ ಇವರು ಬೇರೆ ಸೂಪರ್ ಸ್ಟಾರ್ ಗಳು ಆಯ್ಕೆ ಮಾಡಿಕೊಳ್ಳಲು ಹಿಂದೇಟು ಹಾಕುವ ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡು ಸಲೀಸಾಗಿ ನಟಿಸ್ತಾ ಬಂದಿದ್ದಾರೆ. ಧನುಷ್ ಕೂಡ ಮಾಂಸಾಹಾರವನ್ನ ಸೇವಿಸುವುದಿಲ್ಲ. ಇವರು ಮನೆಯಲ್ಲಿ ಮಾಡಿದ ಇಡ್ಲಿ ಸಾಂಬಾರ್ ತಿನ್ನೋದು ಬಹಳ ಇಷ್ಟ. ಸಮಂತ, ನಾಗ ಚೈತನ್ಯ ಜೊತೆಗಿನ ವಿಚ್ಛೇದನ, ತಂದೆಯ ನಿಧನ, ಮಯೋಸೈಟಿಸ್ ಕಾಯಿಲೆಯಂತಹ ಸಮಸ್ಯೆಗಳ ಬಳಿಕ ಸಿನಿಮಾದಿಂದ ಕೊಂಚ ದೂರ ಇರುವ ಸಮಂತಾ ಪ್ರಭು ವೆಬ್ ಸೀರೀಸ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸುತ್ತಿದ್ದಾರೆ. ಸಮಂತ ಲಾಕ್ಡೌನ್ ಸಮಯದಿಂದ ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರವನ್ನು ಮಾತ್ರ ಸೇವನೆ ಮಾಡ್ತಿರುವುದಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ತಮನ್ನಾ, ಮಿಲ್ಕಿ ಬ್ಯೂಟಿ ಅಂತಲೇ ಖ್ಯಾತಿ ಪಡೆದಿರುವ ತಮನ್ನಾ ಭಾಟಿಯಾ ಕೂಡ ದಕ್ಷಿಣ ಚಿತ್ರರಂಗದ ಸ್ಟಾರ್ ನಟಿ. ಬಾಲಿವುಡ್ ನಲ್ಲೂ ಗುರುತಿಸಿಕೊಂಡಿರುವ ಈ ನಟಿ ಮಾಂಸಾಹಾರ ಸೇವನೆಯನ್ನ ತ್ಯಜಿಸಿದ್ದಾರೆ. ಸೂರ್ಯ, ಕಾಲಿವುಡ್ ನಟ ಸೂರ್ಯ ಫಿಟ್ನೆಸ್, ಡಯಟ್, ವರ್ಕೌಟ್ ಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ. 49ರ ವಯಸ್ಸಿನಲ್ಲೂ ಸಿಕ್ಕಾಪಟ್ಟೆ ಫಿಟ್ ಆಗಿ ಕಾಣುವ ಸೂರ್ಯ ಸಸ್ಯಾಹಾರವನ್ನ ಮಾತ್ರ ಸೇವಿಸ್ತಾರೆ. ಸದ್ಯ ಅವರು ರೆಟ್ರೋ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಉಪೇಂದ್ರ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ನಟ ಉಪೇಂದ್ರ ಮೊದಲಿನಿಂದಲೂ ಸಸ್ಯಾಹಾರಿ. ಯುಐ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಉಪ್ಪಿ, ನಾನು ಸಸ್ಯಾಹಾರಿ, ವೆಜ್ ಬಹಳ ಉತ್ತಮ, ನಮ್ಮ ಪತ್ನಿ ಮಾಂಸಾಹಾರ ತಿಂತಾರೆ, ಅವರು ಪಶ್ಚಿಮ ಬಂಗಾಳದ ಕಡೆಯವರಲ್ವೇ, ನಮ್ಮ ಮಕ್ಕಳು ಕೂಡ ನಾನ್ ವೆಜ್ ಅನ್ನ ಸವಿತಾರೆ, ಆದ್ರೆ ನಮ್ಮ ಅಪ್ಪ ಅಮ್ಮ ನಾನು ಪ್ಯೂರ್ ವೆಜ್ ಅಂತ ಹೇಳ್ಕೊಂಡಿದ್ರು. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.